2 ಗಾಡಿ ಲೋಡಿಂಗ್ ಬಂದಿದ್ದೀವಿ. ಆರ್ಮಿ ಐಟಮ್ಮು. ಎಲ್ಲಿ ಇದು ಪಾನಗರಿಂದ ಲಾವು ಗೊಂಪ ಅಲ್ಲ ಹೇಳಿದ್ದವ್ರ ಗುಂಪ, ಅರುಣಾಚಲ್ ಪ್ರದೇಶ. ಕಾಡಂದಿ ಬಂದದ್ದು ನೋಡು, ಅದ್ರ ಚಾಕೆ ಪಾನಗರ್ ಆರ್ಮಿ ಕ್ಯಾಂಪ್ ಇದು, 13 ಸೆಕ್ಟರ್. ಫುಲ್ ಯೂನಿಟ್ ಇಲ್ಲಿಂದ ಹೋಗ್ತಾ ಇರೋದು. ಎಷ್ಟು ಗಾಡಿ ಬಂದಿದೆ ನೋಡಿ ಲೋಡಿಂಗ್ ಎಲ್ಲ ಟೋಟಲ್. ನಮ್ಮದು ಒಂದು ಅಲ್ಲಿ ಮರದ ಕೆಳಗಡೆ ಒಂದು ಎರಡು ಗಾಡಿನೂ ಇಲ್ಲೇ ಐತೆ. ಇವತ್ತು ಆಗಬೇಕು, ನೋಡೋಣ. ಆಗಿಲ್ಲ ಅಂದರೆ ಬೆಳಗ್ಗೆ ಇಷ್ಟೊತ್ತಲ್ಲಿ ಕಾಡಂದಿ ಬರ್ತೈತೆ. ನೈಟು 9 ಗಂಟೆ ಮೇಲೆ ನೀನು ಹುಷಾರ್, ಎಲ್ಲ ಹಿಡ್ಕೊಂಡು ಹೋಗ್ಬಿಟ್ಟಾರ. ಅಂತ ನಾನು ಹೇಳ್ತಾ ಇರೋದು. ಇಲ್ಲ ನೋಡ, ಅವ್ನು ಹಿಡ್ಕೊಂಡು ಹೋಗ್ಬಿಡ್ಬೋದು. ಅವ್ನು ಹಿಡ್ಕೊಂಡು ಪಕ್ಕ ಅವ್ನು ಹಿಡ್ಕೊಳ್ಳೋದೇ. ಯಾಕಂದ್ರೆ ಸರಿಯಾಗಿ ಅವನೇ ಕರೆಕ್ಟಾಗಿ ಕಾಡಂದಿ ಕಟ್ಟಂಗೆ ಅವನೇ ಒಳ್ಳೆ ಬಾಡಿ ಬೆಳೆಸ್ಕೊಂಡು ಅವನು ಹಿಂಗೆ ಅವನು ಕಾಡಂದಿ ನಮ್ಮ ಕರ್ಣ ನೋಡಿ ಹೆಂಗ್ ಮಲ್ಗವನೆ ಉಳ್ಳಲ್ಲೇ. ಏಯ್, ಹೂ ಆರ್ ಯು ಬ್ರೋ? ಬ್ರೋ ಏನ್ ಮಾಡ್ತಾ ಇದ್ದೀರಾ ಬ್ರೋ? ಸ್ಲೀಪಿಂಗ್. ಯಾಕೆ ಮಲಗಿದ್ದೀರಾ ಬ್ರೋ? ಲೋಡೇ ಇಲ್ಲ. ದಿಮ್ ರೋಡ್ ಹೆಂಗ್ ಇಟ್ಕೊಂಡ್ರೆ ಸ್ವೀಟ್ ಬಾಕ್ಸು, ಫ್ಯಾನು. ಎಲ್ಲ ಡ್ರೈವರ್ಗಳು ಏನು ಇಲ್ಲೇನಂದ್ರೆ ಆರ್ಮಿ ಇದಕ್ಕೆ ಲೋಡಿಗೆ ಬಂದರೆ ಬೆನಿಫಿಟ್ ಟಿಫನ್, ಟೀ, ಕಾಫಿ, ಊಟ ಫ್ರೀ. ನೈಟ್ ಊಟ ಫ್ರೀ. ಏನು ಬ್ರೋ ಎಲ್ಲ ಬೇಡ ಮಗ, ಎತ್ಬಿಡ್ತೀರಿ. ಎಲ್ಲಿರೋದು ಗೊತ್ತಾ ನೀನು? ಈಚೆಗೆ ಹೋಗೋಕ್ಕಾಗಲ್ಲ. ಮೋಹನ್ ಅಣ್ಣ ಗಾಡಿನ ಫಸ್ಟ್ ಕರೆದ್ರು ಲೋಡಿಂಗ್ ಆರ್ಮಿನ. ನಮ್ಮ ಗಾಡಿ ಇನ್ನೂ ನಾವು ಇಲ್ಲೇ ನಿಲ್ಸ್ಕೊಂಡಿದ್ದೀರ. ಹೋಗ್ತಾ ಇದ್ದಾರೆ ಕ್ಯಾಂಪಸಲ್ಲಿ. ಇಲ್ಲಿ ಪಾರ್ಕಿಂಗಲ್ಲಿದ್ದು ಇಲ್ಲಿಂದ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲೆಲ್ಲ ಆರ್ಮಿ ಕ್ಯಾಂಪ್. ರಿಯಾ ಹೋಗ್ ಕಟ್ಟದ ಹೋಗು. ಆರ್ಮಿದು ಕ್ರೈನ್ ಬಂದಿದೆ ನೋಡಿ ನಮ್ಮ ಗಾಡಿಗೆ ಜನರೇಟರ್ ಎತ್ತಿಡಕ್ಕೆ. ಫುಲ್ ರೆಸ್ಟ್ರಿಕ್ಷನ್ಸ್ ಇದೆ. ವಿಡಿಯೋ ಮಾಡ್ಬೋದೋ ಇಲ್ಲ ಗೊತ್ತಿಲ್ಲ ನಮಗೂ. ಏನೋ ಮಾಡ್ಕೋತಾ ಇದ್ದೀವಿ. ಯಾರಾದರೂ ಮಾಡಬಾರ್ದು ಅಂದರೆ ಮತ್ತೆ ಅದನ್ನು ವಿಡಿಯೋ ಅಪ್ಲೋಡ್ ಮಾಡೋಂಗೂ ಇಲ್ಲ. ಆ ಥರ ಇದೆ ಸಿಚುವೇಶನ್. ನಮ್ಮ ಜೊತೆ ಆರ್ಮಿಯವ್ರು ಬರ್ತಾರೆ. ಅವ್ರು ಬಂದಾಗ ಅವ್ರನ್ನ ಕೇಳಬೇಕು ಮಾಡ್ಬೋದಾ ಏನಂತ. ಓಕೆ ಅಂದರೆ ಅಪ್ಲೋಡ್ ಮಾಡೋದು. ನೋಡಿ ಎಲ್ಲ ಇದು ಟ್ಯಾಂಕರ್ ಟ್ರಕ್ಕರ್ಗಳು ಹಿಂಗಿದ್ದಾವೆ ಆರ್ಮಿದು. ಜಿಪ್ಸಿ. ಎಲ್ಲ ಬಾಕ್ಸ್ಗಳು ಲಗೇಜ್ ಎಲ್ಲ ಪ್ಯಾಕ್ ಆಗಿ ಇಟ್ಟಿದ್ದಾರೆ. ಇನ್ನು ನೋಡಿ ಇಷ್ಟು ಆಗಿದೆ ಈ ಗಾಡಿಗೆ ಲೋಡು. ಇನ್ನೂ ಮಾಡಬೇಕು. ನಮ್ಮದು ಒಂದು ಗಾಡಿಗೆ ಇದು ಹಾಕೋರೆ. ಏನೋ ಮಾಡ್ತಾ ಇದ್ದೀರಾ? ಪಬ್ಜಿ ಪ್ಲೇಯರ್. ಮನೆ ಎಲ್ಲ ಫುಲ್ ನಿದ್ದೆ ಎಲ್ಲ ಒಟ್ಟು. ನೋಡಿ ಈ ಗಾಡಿದು ಆನ್ ಡ್ಯೂಟಿ ಆರ್ಮಿ S30 ಆರ್ಮಿ ಒಳಗಡೆ ಕೂತಿದ್ದಾರೆ. ಅಗಟಾರ್ಗಳೆಲ್ಲ ಆಗಿ ಹಿಂದೆಗಡೆ ಲೈನ್ ಇದಾವೆ ಗಾಡಿಗಳು. ಹೊಡ್ತಾ ಇದ್ದೀವಿ ಇವಾಗ. ನೆಕ್ಸ್ಟ್ ಅಂದಿವೆ ರೋಡಲ್ಲಿ ಹೋಗ್ತಾ ಮಿಕ್ಕಿದ್ದು ಸಿಗೋಣ. ಎಲ್ಲ ಡೀಸೆಲ್ ಇಡಿಸ್ತಾ ಇದ್ದಾರೆ ಗಾಡಿಗಳು. 2 ಗಾಡಿನೂ ಇಲ್ಲಿ, ಈ ಗಾಡಿ ಮತ್ತು ನಮ್ದು ಇನ್ನೊಂದು ಗಾಡಿ, 2 ಒಂದೇ ಹಿಂದೆ ಡೀಸೆಲ್ ಗಾಡಿ ಅದು ಹೊಟ್ಟಾಗೈತೆ ಹೋಗ್ಬೇಡ. ಈಗ ಹಾಕ್ಬಿಟ್ಟಿರ್ತ ಮರಾಗ ಗೊತ್ತಿಲ್ಲಲ್ಲ. ಅದ್ರಾಗ ನೀರೆಲ್ಲ ಹೊಡೆದಾಗಿರ್ತದ. ಬೇಡ ಕಣ. ಬೇಡ ಅಲ್ಲಿ ಹೊಡೆದೋಗಿದ್ರೆ ಏನು ಮಾಡ್ತೀಯ? ಗೈಡೆನ್ಸ್ ಕೊಡ್ತಾವ್ರಪ್ಪ ಎಲ್ಲ ಗಾಡಿಗಳಿಗೆ. ಹೇಳು
ಆರ್ಮಿ ಡ್ಯೂಟಿ, ಎಲ್ಲ ಗಾಡಿಗೂ ಆರ್ಮಿ ಡ್ಯೂಟಿ. ನಾವೇ ಫಸ್ಟ್ ಸೀರಿಯಲು, ರಾಜ ಮುಂದೆ ಹೋಗ್ತಾ ಇದೆ, ಎಲ್ಲ ಹಿಂದೆ ಬರ್ತಾ ಇರಬೇಕು. ಇದ್ದು 35, ನನಗಿಂತ 5 ಜನ ಇದ್ದೆ. ಹಾಯ್ ಬ್ರೋ. ಅದು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಯಾರ್ದು ತಿಂಡಿ ಆಯ್ತಾ? ನಮಗೆ ಪೂರಿ ಕೊಟ್ಟಿದ್ರು, ಪೂರಿ ಮಾಡಿದ್ವಿ. ನಮ್ಮ ಹುಡುಗ ಬಂದಿದ್ದಾನೆ. ಏನೋ ಆಗೋಯ್ತು ಇದಕ್ಕೆ. ನೋಡಿ ನಮ್ಮ ಬಾಪು ತಿಂಡಿ ತಿನ್ಬಿಟ್ಟು ಒಳ್ಳೆ ಪೂರಿ ಕೊಟ್ರೆ ಒಂದು ಸರಿಯಾಗಿ ತಿನ್ಕೊಂಡು ಗಾಡಿ ಹತ್ರ ಪೋಸ್ ಕೊಡ್ತಾವನೆ. ನಮ್ದೆಲ್ಲ ತಿಂಡಿ ಆಯ್ತು. ನಮ್ಮ ಹುಡುಗರು ಇಬ್ರು ಮಾಡ್ತಾವ್ರೆ. ಹೇಳು ಬ್ರೋ, ಏನಪ್ಪ ನಿಮ್ಮ ತಿಂಡಿ? ಪೂರಿ ಪುಣ್ಯ ಮಾಡಿದಿರಿ ಗುರು. ಆರ್ಮಿ ಅವ್ರು ಕೊಟ್ಟಿದ್ದಾರೆ, ಅವರು ಪಾಪ ಬಾಕ್ಸ್ ಸಮೇತ ತಂದ್ಕೊಟ್ಟವ್ರೆ. ಅವ್ರು ಕೊಟ್ಟವ್ರೆ. ನಾವು ತಿಂಟ್ವೆ ತಿನ್ನಿಸ್ ಬಾಗ పెద్ద పూరి ఇచ్చాడు. ಆತ್ನ ನಿಂಗೇನ ನಿದ್ದೆ ಬಂದ್ರೆ ಗಾಡಿ ಕೊಡು, ಓಡಿಸ್ಕೊಡ್ತೀನಿ, ಪರವಾಗಿಲ್ಲ ಅಂತಾರೆ. ನಮ್ಮದ್ರಾಗ ಇರೋ ಫುಲ್ಲು ನಿದ್ದೆ. ಅಲ್ಲಿ ಮಲಗ್ದ ಇನ್ನೂ ಎದ್ದಿಲ್ಲ, ಇವಾಗ ಎದ್ದು ಪೂರಿ ಕೊಟ್ಟ. ಆತಂದು ಗಾಡಿ ಐತಂತೆ ಪಂಜಾಬಾಗ. ಇದೊಂದು 10 ವೀಲ್ ಏನೇನೋ ಐತಂತೆ, 10 ವೀಲು. ಇವ್ರ ಅಣ್ಣ ಅದ್ಯಾವ್ದೋ ಕಂಟ್ರಿನಾಗ ಗಾಡಿ ಓಡಿಸೋಣಂತೆ. ఫారెన్ లో ಫಾರಿನ್ ಲಾ వాళ్ళు అంటుంటారంటే ఫారెన్ లో లోపల బెడ్ ఏసీ ಎಲ್ಲ ಗಾಡಿ ಕೆಕ್ತಾವ್ರೆ. ಬರ್ಲಾ? ಓಕೆ ಬ್ರೋ, ಓಕೆ, ಆಲ್ ದಿ ಬೆಸ್ಟ್. ಎಂಜಾಯ್ ಮಾಡಿ. 10 ಕಿಲೋಮೀಟರ್ಗೆ ಒಂದು ಸ್ಟಾಪು. ಆರ್ಮಿ ಡ್ಯೂಟಿ ಬಂದ್ರೆ 10 ಕಿಲೋಮೀಟರ್ಗೆ ಒಂದು ಸ್ಟಾಪ್ ಕೊಡ್ತಾರೆ. ಒಂದ್ ದಿನಕ್ಕೆ 300 ಇಲ್ಲ 300 ಕಿಲೋಮೀಟರ್. ಏನ್ 300 ಓಡಿಸ್ತಾರ? ಬೆಳಗ್ಗೆ 4 ಗಂಟೆಗಿಂದ 50 ಕಿಲೋಮೀಟರ್ ಬಂದಿಲ್ಲ. 4 ಗಂಟೆಯಿಂದ 50 ಕಿಲೋಮೀಟರ್ ಬಂದಿದ್ದೀರಿ, ಅಷ್ಟೇ ಬಂದಿರೋದು. 10 ಕಿಲೋಮೀಟರ್ ಒಂದೊಂದು ಸ್ಟಾಪು. ಅಲ್ಲ 4 ಗಂಟೆ. ಇವಾಗ ಟೈಮ್ ಎಷ್ಟ? 7:30. 7:30. 4 ಗಂಟೆಯಿಂದ 7:30 50 ಕಿಲೋಮೀಟರ್ ಬಂದ್ರೆ ಯಾವಾಗ ಹೋಗೋದು? 5 ಗಂಟೆಗೆ ಕ್ಲೋಸ್ ಡ್ಯೂಟಿ. ಸೈಡ್ಗೆ ಹಾಕು, ನಿದ್ದೆ ಮಾಡು. ಅಂಟು ಗಾಡಿ ಆಲ್ಟು. ಅಂದ್ರೆ ಬೆನಿಫಿಟ್ ಏನ್ ಗೊತ್ತಾ? ಟಿಫನ್ ಫ್ರೀ, ಕಾಫಿ ಟೀ ಫ್ರೀ, ಊಟ ಫ್ರೀ, ಮತ್ತೆ ನೈಟ್ ಊಟ ಫ್ರೀ, ಮಲ್ಗಕ್ ಟೆಂಟ್ ಫ್ರೀ. ಎಣ್ಣೆ ಫ್ರೀ ಇಲ್ಲ? ಎಣ್ಣೆ ಹಾಕೋರ್ಗೆ ಎಣ್ಣೆನೂ ಫ್ರೀ. ಅದನ್ನ ಕೇಳಿದ್ರೆ ನಮ್ಗೆ ಎತ್ಕೊಂಬಂದಾನೆ 2 ಫುಲ್ ಬಾಟ್ಲು. ಮಿಲ್ಟ್ರಿ ನಮ್ ఫుల్ బాట్లు ಕೊಡ್ತೀನಿ ಅಂತ ಹೇಳಿದ್ ನಾವು ಬೇಕಂದ್ರೆ ನಾವ್ ಇಲ್ಲ ಸರ್ ಎಣ್ಣೆ ಹೊಡೆಯಲ್ಲ ಅಂದ್ರೆ ಕೊಟ್ರೆ ಇಸ್ಕ ನಮ್ಮವ್ರು ಹೊಡಿತಾರೆ ಅಂತ ಕೊಡೋದ್ ಯಾಕೋ ಫ್ರೀಯಾಗಿ ಬರೋದ್ ಬಿಡ್ತೀಯ ಮಿಲ್ಟ್ರಿದು? ಏನೋ ಹೇಳದ್ನಪ್ಪ. ಪಾಪ ನಮ್ಮ ಹುಡುಗ್ರು ಯಾರೋ ಕುಡಿಯೋರು ಕುಡ್ಕೊಂತಾರೆ, ಎಂಜಾಯ್ ಒಳ್ಳೆ ಪಂಜಾಬಿ ಸಾಂಗ್ ಹಾಕ್ತಾನೆ, ಒಂದೊಂದ್ ನಿಮಿಷಕ್ಕೆ ಒಂದೊಂದ್ ಸಾಂಗ್. ನಮ್ಮ ನಿದ್ದೆ ಇರ್ತಾರ, ಇವನು ಅಂದ ತಕ್ಷಣ ಓ ಭಯ್ಯ ಆರಾಮ್ಸೆ ಸೋಗಿಯ ಭಯ್ಯ ಅಂತಲ್ಲ ಅವರು. ನಿದ್ದೆ ಆಗಕ್ಕ ಇವನು ಕಿಲ ಮಾಡಿ ಬಂದ ಅಣ್ಣ ಮಾಡಿ ಬಂದ. ಅದು ಬಾಸು. ಮತ್ತೆ ಒಂದು ಸ್ಟಾಪು. ಯಾವುದೋ ಗಾಡಿ, ಒಂದು ಟಾಟಾ ಗಾಡಿ ಯಾವುದೋ ಬ್ರೇಕ್ ಡೌನ್ ಆಗೈತೆ ಅಂತ, ಬ್ರೇಕ್ ಸರಿಯಾಗಿ ಹಿಡಿತಾ ಇಲ್ಲ ಅಂಥೇಳಿ ಗಾಡಿ ನಿಲ್ಸ್ಕೊಂಡವ್ರು ಅಲ್ಲೆಲ್ಲ ಹಿಂದೆಗಡೆ. ಎಲ್ಲ ಬಂದು ಒಳ್ಳೆ ನೋಡಿ ಬಿಸ್ಲಿಗೆ ಎನ್ಬಿಡ್ತಾರೆ. ಏಯ್ ಮಗ, ಏನು ಮಾಡ್ತಾರದು? ಏನು ಮಾಡಿ ಹೋಗಪ್ಪ, ಏನು ಹಿಂಗೆ ಓಡಿಸಿದ್ರೆ 7 ಅವರ್ಗೆ ಎಷ್ಟು ಕಿಲೋಮೀಟರ್ ಬಂದಿದ್ರೆ ಅಲ್ಲಿ ನೋಡೋಣ. 200 ಬಂದಿಲ್ಲ ಇನ್ನ. ಏಕ ನಿಲ್ಸಿದ್ದಾರೆ ನೋಡಿ. ಎಲ್ಲರಿಗೂ ನಮಸ್ತೆ. ಇವತ್ತು ಡೇ 2.
ಆರ್ಮಿ ಲೋಡಿಂಗ್ ಡೇಟು ಇವತ್ತು. ಎಲ್ಲ ನೆನೆಲ್ಲ ಫುಲ್ ಮಳೆ. ಡೈಲಿ 350 ಕಿಲೋಮೀಟ್ರ್ ಓಡಿಸ್ತಾ ಇದ್ದಾರೆ. ನಮಗೆ ಡಬಲ್ ಡ್ರೈವರ್ ಬಂದು ಗಾಡಿ ಓಡಿಸೋಕ್ಕೂ ಇದಾಗ್ತಾ ಇಲ್ಲ, ಸುಮ್ಮನೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ಹಿಂಸೆ. ನೋಡಿ ನಮ್ಮ ಹುಡುಗ ಮಳೆ ಫುಲ್ ನೀರು ನಿಂತಿರೋದು, ಎಲ್ಲ ನೀರು ಎತ್ತಿ ಕೆಳಗಡೆ ಆಗ್ತಾವನೆ. ಕಾರಣ ಫುಲ್ ಡ್ಯೂಟಿ ನೀರು ಎತ್ತಾಗ್ತಾ ಇದ್ದಾನೆ ಈ ಗಾಡೀಲಿ ಏನು ಇಲ್ಲ ಅನ್ಸುತ್ತೆ ನೀರು. ಯಾ ಬ್ರೋ ಏನು ಮಾಡ್ತಾ ಇದ್ದೆ ಬ್ರೋ ಮೇಲೆ ಹಿಂದ್ಗೆ ಬಗಿಟ? ನಮ್ಮ ಹುಡುಗಂಗೆ ಜಾಸ್ತಿ ತೆಲುಗು ಮಾತಾಡ್ತೀನಿ ಅಂತ ಅನ್ಕೊಂಬೇಡ್ರೆ. ನಮ್ಮ ಹುಡುಗನ್ಗೆ ತೆಲುಗು ಬಿಟ್ರೆ ಬೇರೆ ಯಾವ ಲ್ಯಾಂಗ್ವೇಜು ಬರಲ್ಲ, ಅವ್ನಿಗೆ ಅರ್ಥ ಆಗೋದೇ ತೆಲುಗು. ಬಟ್ ಆದ್ರೂ ನೋಡಿ ಬಾರಿಸಿ ಕನ್ನಡ ಡಿಮ್ಡಿ ಮಾವ ಅಂದ್ಬಿಟ್ಟು ಟಿ ಶರ್ಟ್ ಹಾಕೊಂಡವನೆ. ಅದು ಕನ್ನಡದ ಮೇಲೆ ಇರೋ ಲವ್, ಬಟ್ ಅವ್ನ್ ಕನ್ನಡ ಬರಲ್ಲ. ನೋಡಿ ಗಾಡಿ ಮೂವ್ ಮಾಡಿದ್ವಿ, 3 ಕಿಲೋಮೀಟರ್ ಬಂದ್ರೆ 30 ನಿಮಿಷ ಆಗೈತೆ ನಿಲ್ಸಿ. ನೋಡ್ರಿ ಎಲ್ಲ ರಿಪೇರ್ ಆಗಿದೆ. ಬೇರೆ ಗಾಡಿ ಯಾವುದೋ ಪಂಚರ್ ಆಗಿದೆ ಅಂತೆ. ನಿನ್ನೆ ಒಂದು ಗಾಡಿ ಬ್ರೇಕ್ ಫೇಲ್, ಇವತ್ತು ಒಂದು ಗಾಡಿ ಪಂಚರ್. ಅವನ ಹತ್ರ ಸ್ಟೆಪ್ನಿ ಬೇರೆ ಇಲ್ಲ, ಪಂಚರ್ ಅಂಗಡಿ ತೆಗಿಯೋವರೆಗೂ ಕೂತ್ಕೊಂಡಿರ್ಬೇಕು. ಇವತ್ತು ಟಾರ್ಗೆಟ್ ಬಂದು 279 ಕಿಲೋಮೀಟರ್ ಕೊಟ್ಟವ್ರೆ. ಇವಾಗ ಹೋಗಿ 279 ಕಿಲೋಮೀಟರ್ ಆಯ್ತು ಆಗೋದು ಅಂತ ಹೇಳಿದ್ರು. 279 ಹೋಗಂಗಿಲ್ಲ, 3 ಕಿಲೋಮೀಟರ್ 3 ನಿಮಿಷದಲ್ಲಿ 30 ನಿಮಿಷ ನಿಲ್ಸೋರು. ಹಿಂಗೈತೆ ನಮ್ಮ ಜೀವನ. ನೋಡ್ರಿ ಈ ಥರ ಜೀವನ ಇಟ್ಕೊಂಡು ಏನು ಮಾಡೋಣ. 3 ದಿವಸ ಅಂತ ಬಂದರೆ 6 ದಿವಸ ಆಯಿತು. 6 ದಿವಸಕ್ಕೆ ಇನ್ನು 9 ದಿವಸ ಆಗುತ್ತೇನೋ ಗೊತ್ತಿಲ್ಲ. ನೋಡೋಣ. ಮೇಲೆಗಡೆ ಎಲ್ಲ ಬ್ಯಾಂಕ್ಗಳು ಕಟ್ತಾವ್ರೆ, ಟಾಪಲ್ ಹಾಕಿದ್ರೆ ಏನು ಸಮಾಚಾರ? ಏನು ಸಮಾಚಾರ ಅಲ್ಲ, ಗ್ರಾಚಾರ. ಸಮಾಚಾರ ಫುಲ್ ಗ್ರಾಚಾರ. ನಮ್ಮ ಗ್ರಾಚಾರ ಯಾಕೆ ಹೇಳ್ತೀರಾ? ಅವ್ರು ಕೊಡೋ ಪುರಿ ಅಂತ ತಿಂದರೆ ನಮ್ಗೆ ಅವರು ಸಪ್ಪೆ ಮಾಡಿರ್ತಾರೆ, ಅಡ್ಜಸ್ಟ್ ಆಗ್ತಾ ಇಲ್ಲ ಊಟ. ನಾವು ಬಾಡಿ ಲೊಪ್ಪಾತ್ಲಿ 2 ವಾರ ಪಟಾಸ್ರೆ ಬಾತ್ರೂಮ್ ಕೂಡ ಬರ್ತಾ ಇಲ್ಲ ಊಟ ತಿಂದ್ರೆ. ನಾವೆಲ್ಲೂ ನಿಲ್ಸಿ ತಿನ್ನಂಗೂ ಇಲ್ಲ ಪರಿಸ್ಥಿತಿ. ಒಂದು ಗಾಡಿ ಬಿಟ್ಟು ಒಂದು ಗಾಡಿ ಹೋಗಿಲ್ಲ. ನೋಡ್ರಿ ಒಂದು ಗಾಡಿ ನಿಂತಿರೋದು, ಎಲ್ಲ ಗಾಡಿ ನಿಂತವೆ. ಯೂನಿಟಿ ಅಂಡ್ ಡಿಸಿಪ್ಲಿನ್ ಇಲ್ಲಿ ಒಂದು ಹೋದ್ರೆ ಎಲ್ಲರೂ ಹೋಗ್ಬೇಕು, ಒಬ್ಬರು ಹೋಗಿಲ್ಲ ಎಲ್ಲರೂ ಇಲ್ಲೇ ಇರ್ಬೇಕು. ಮುಂದ್ಗಡೆ ಟ್ರೈನ್ ಇಂಜಿನ್ ಹೋದ್ರೆ ಎಲ್ಲ ಡಬ್ಬಗಳು ಇಲ್ಲಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಎಲ್ಲರೂ ಇಲ್ಲಿ ಬಂದಿರ್ಬೇಕು. ಆ ಪರಿಸ್ಥಿತಿ ಬಂದಿದೆ. ಏನ್ ಮಾಡೋದು? ನಾವೇ ಇಂಜಿನ್ ಮುಂದೆಗಡೆ, ನಮ್ದೇ ಇಂಜಿನ್, ಮೇನ್ ಇಂಜಿನ್ ನಾವೇ, ಫ್ರಂಟು. ನಮ್ಮ ಇಂಜಿನ್ ನಿಂತ್ಕೊಂಡ್ರೆ ಎಲ್ಲ ಇಂಜಿನ್ ನಿಂತು ಹಿಂದೆ ಇರೋ ಎಲ್ಲ ಬೋಗಿಗಳು ನಿಂತ್ಕೊಳ್ತಾ ಇದ್ದಾರೆ. ಒಂದು ಟ್ರೈನಿನ ಕಥೆ. ಕಾಮಿಡಿ ಅಂತ ತಗೊಂಡ್ರೆ ಸೀರಿಯಸ್ ತಗೋಬೇಡ್ರೆ. ಇರೋ ಫ್ಯಾಕ್ಟ್ ಹೇಳ್ತಾ ಇದೀವಿ, ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಹೇಳ್ತಾರೆ. ಆರ್ಮಿ ವೆಪ್ನರೀಸ್ ನೋಡು, ಸೂಪರ್ ಆಗಿದೆ. ನಾವು ದುಡ್ಡುಗೋಸ್ಕರ ರೋಡ್ ಬರ್ತಿದ್ರೆ ಇವೆಲ್ಲ ನೋಡೋಕ್ಕಾದ್ರು ರೋಡ್ ಬರಬೇಕು. ಹಂಗೆ ನೋಡ್ತೀರ ಅಂದ್ರೆ ಎಂಟ್ರಿ ಇಲ್ಲ, ಇಲ್ಲ ಪರ್ಮಿಷನ್ ಇಲ್ದಿರ. ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಫುಲ್ ಜಾಮು. ಹಿಂದೆಗಡೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆರ್ಮಿ ಸರ್ಗಳೆಲ್ಲ ಇಳಿದು ರೋಡ್ ಕ್ಲಿಯರ್ ಮಾಡ್ತಾ ಇದ್ರು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೇ ನಾವು ಆಪೋಸಿಟಲ್ಲಿ ಬಂದ್ಬಿಟ್ವಿ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲೆಲ್ಲ ಫುಲ್ ಜಾಮ್ ಆಗಿತ್ತು, ಗಾಡಿ ನಿಲ್ಸಂಗಿಲ್ಲ ಅಂದ್ಬಿಟ್ಟು ಅವರು ಲೈನ್ ಕ್ಲಿಯರ್ ಮಾಡ್ತಾ ಇದ್ರು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಮ್ ಎಚ್ ಗಾಡಿಗೆ ಆಪೋಸಿಟಿಂದ ಬಂದು ವೆಸ್ಟ್ ಬೆಂಗಾಲ್ ಗಾಡಿ ಹೊಡೆದಿರೋದು, ಈಚಾರ ಗಾಡಿ. ಫ್ರಂಟು ಎರಡು ಈ ಕಡೆದು ಶೇಪ್ ಇಲ್ಲ, ರೈಟ್ ಸೈಡ್ ಎಲ್ಲ ಡ್ರೈವರ್ ಸೈಡ್ 2 ಶೇಪು ಟಚ್ ಆಗಿರೋದು. ಈಚಾರ್ ಗಾಡಿ ಒಂದು ತಪ್ಪು, ಆಪೋಸಿಟ್ ಬಂದು ಡೈರೆಕ್ಟ್ ಎಮ್ ಎಚ್ ಗಾಡಿಗೆ, ಕಂಟೈನರ್ ಗಾಡಿಗೆ ರೈಟ್ ಸೈಡ್ ಹೊಡೆದ್ಬಿಟ್ಟು. ಸಿಂಗಲ್ ರೋಡ್ಗೆ ಸ್ವಲ್ಪ ಮಳೇಲಿ ನೋಡ್ಕೊಂಡು ಹೋಗೋಣ ಅನ್ನೋದೇ ಇಲ್ಲ ಜನಗಳಿಗೆ. ಆ ಥರ ಎಲ್ಲ ಅದು ಏನು ಟೈಮಿಂಗ್ಸ್ ಗಾಡಿ ಎಲ್ಲ ಏನಿಲ್ಲ, ನಾರ್ಮಲ್ ಗಾಡಿಗೆ ಲೋಕಲ್. ಫುಲ್ಲು ಒಂದು 5 ಕಿಲೋಮೀಟರ್ ಜಾಮ್ ಆಗೈತೆ.
ಕಳ್ಸಿ ಮರೆ ಅಲ್ಲ ಬಂದ್ವಿ ಮಿಸಮಾರಿಲಿ ಆಲ್ಟಿಂಗು ಇವತ್ತು 120 ಕಿಲೋಮೀಟರ್ ಒಂದು ಆಲ್ಟು ಮಿಸಮಾರಿ ಆರ್ಮಿ ಕ್ಯಾಂಪ್. ಏನ್ ಮಗ ಬಾಬ್ ಊಟ ಮಾಡ್ದಾ? ಎಲ್ಲಿ ಮಾಡೋದು ಸಾಯಂಕಾಲ ಏನು ಊಟ? ಏನ್ ರೊಟ್ಟಿ ಕೊಡ್ತಾವ ಡೈಲಿ ಇದೆ. ಶರ್ಟ್ ಎಲ್ಲ ಲೂಸ್ ಆಗ್ಬಿಟ್ಟೈತಿ. ಎಷ್ಟು ದಿವಸಕ್ಕೆ? ನೋಡು ಬಿಡುತ್ತಾ ಇದೆ 5 ದಿವಸಕ್ಕೆ ಎಫೆಕ್ಟ್. ಇನ್ನ 5 ದಿವಸ ಇದ್ರೆ ಇದು ಸೇಮ್ ಈ ಬಾಡಿ ಡಿಸ್ಲೈಕ್ 6 ಪ್ಯಾಕ್ ಸೀನು. 6 ಪ್ಯಾಕ್ ಸೀನು 6 ಪ್ಯಾಕ್ ಸೀನು ಅಲ್ಲ ಮೋನಿ. ಮೋನಿ. ಬಾಯ್ ಬಾಯ್ ಫ್ರೆಂಡ್ಸ್, ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಕಳ್ಳ ಆತು.